ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಗ್ರಾಮಕ್ಕೆ ಏಕಾಏಕಿ ನುಗ್ಗಿದೆ ಗಜರಾಜ. ಭಯಭೀತರಾಗಿದ್ದಾರೆ ಜನತೆ. ಚಾಮರಾಜನಗರ ಗಡಿ ತಮಿಳುನಾಡಿನ ಮಲ್ಲನಗುಳಿ ಗ್ರಾಮದಲ್ಲಿ ಘಟನೆಯಾಗಿದೆ. ಕಾಡು ಪ್ರಾಣಿಗಳೆಲ್ಲ ಈಗ ಲಗ್ಗೆ ಹಿಡ್ತಾ ಇದ್ದಾರೆ ನಾಡಿನೆಡೆಗೆ. ಗ್ರಾಮಕ್ಕೆ ಏಕಾಏಕಿ ನುಗ್ಗಿದೆ ಗಜರಾಜ. ಅದರಲ್ಲೂ ಹುಲಿ ಸಿಂಹಗಳೆಲ್ಲ ಕಾಣಿಸ್ತಾನೆ ಇರ್ತವೆ ಚಾಮರಾಜನಗರದಲ್ಲಿ. ಅದರ ಬೆನ್ನಲ್ಲೇ ಈಗ ಗಜರಾಜ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ಹೆಂಗಾಗಬೇಡ ಅಲ್ಲಿನ ಜನರ ಪರಿಸ್ಥಿತಿ. ಚಾಮರಾಜನಗರ ಗಡಿ ತಮಿಳುನಾಡಿನ ಮಲ್ಲನಗುಳಿ ಗ್ರಾಮದಲ್ಲಿ ಘಟನೆಯಾಗಿದೆ. ತಮಿಳುನಾಡಿನ ಗಡಿ ಗ್ರಾಮಗಳಲ್ಲಿ ಲಗ್ಗೆ ಇಡ್ತಾ ಇದೆ ಆನೆಗಳು. ಬೆಳೆ ನಾಶದ ಜೊತೆಗೆ ವಾಹನ ಸವಾರರಲ್ಲಿ ಆತಂಕ ಕೂಡ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಹುಲಿ ಬೇರೆ ಕಾಣಿಸ್ಕೊಂಡಿತ್ತು ರಸ್ತೆ ಮಧ್ಯದಲ್ಲಿ. ಈಗ ನೋಡಿದ್ರೆ ಅದರಲ್ಲೂ ಕೂಡ ಚಾಮರಾಜನಗರದಲ್ಲಿ ಅಲ್ಲಿ ಕಾಡು ಪ್ರದೇಶ ಕೂಡ ಇರುವಂತಹ ಕಾರಣವಾಗಿ ಏನಾಗ್ತಾ ಇದೆ, ಕಾಡನ್ನೆಲ್ಲ ನಾಡು ಮಾಡ್ಕೊಳ್ತೀರಿ. ಸೊ ಎಲ್ಲಿ ಹೋಗ್ತವೆ ಪಾಪ ಕಾಡು ಪ್ರಾಣಿಗಳನ್ನು ನಾವು ದೂಷಿಸೋ ಹಾಗಿಲ್ಲ. ಎಲ್ಲಿ ಹೋಗ್ತಾರೆ, ಎಲ್ಲಿ ಜೀವನ ಮಾಡ್ತಾರೆ, ಕಾಡನ್ನು ಬಿಡಲ್ಲ ಮನುಷ್ಯ ಅಂತಂದಾಗೆ ನಾಡಿನ ಕಡೆಗೆ ಬರುತ್ತೆ. ಈ ಕಡೆ ನಾಡಲ್ಲಿ ಬಂದು ಮನುಷ್ಯನಿಗೆ ಟಾರ್ಚರ್ ಮಾಡ್ತು, ತುಳ್ದು ಹಾಕ್ತು, ಸಾಯಿಸ್ತು ಅಂತ ಹೇಳಿ ಅದೊಂದು ಆರೋಪ ಬೇರೆ ಹೊತ್ಕೋಬೇಕು ಪ್ರಾಣಿ. Yeah.